ಸರ್ ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಓ ಆ್ಯಕ್ಚುಲಿ ಇದು ಸರ್ ರೈನ್ ಫಾರೆಸ್ಟ್ ಅಂದರೆ ರೈನ್ ಫಾರೆಸ್ಟ್ ಅಂದರೆ ಏನು ತಿಕ್ ಇಲ್ಲಿ ನೋಡಿ ಇಲ್ಲಿ ಓ ಸರ್ ಒಂದೊಂದು ನಿಮಿಷನೂ ಹಾಗೆ ಮಿಸ್ ಆಗುತ್ತೆ. ನಾವು ಸ್ವಲ್ಪ ಗಮನ ಕೊಟ್ಟಿಲ್ಲ ಅಂದರೆ ಅದು ನೋಡಿ ಎಷ್ಟು ವೆಲ್ ಕ್ಯಾಮೋಫ್ಲಾಜ್ಡ್ ಅಲ್ವಾ, ಆ ಗಿಡ ಮಧ್ಯೆ ಕಾಣಿಸೋದೇ ಇಲ್ಲ. ಇದು ಯಾವಾಗಲೂ ಆದಷ್ಟು 90% ಮರದಲ್ಲೇ ಇರ್ತದೆ. ಯಾವಾಗಾದರೂ ಕೆರಡೆ ಬರ್ಬೋದು ಅಷ್ಟೇ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೆಂಪು ಇದೆಯಲ್ಲ, ತಲೆ ಸ್ವಲ್ಪ ಕೆಂಪಿದೆ, ಬಾಡಿ ಎಲ್ಲ ಸ್ವಲ್ಪ ಬ್ರೌನ್ ಇಲ್ಲ ಬ್ಲ್ಯಾಕ್ ಇರುತ್ತೆ. ಗಾರ್ಡನ್ ಲಿಸರ್ಡ್ ಅವ್ರ ಬ್ಲಡ್ ಸಕ್ಕರ್ ಅಂತಾರೆ, ಅಂದ್ರೆ ರಕ್ತ ಹೀರುತ್ತೆ ಅಂತ ಮೊದಲಿಂದನೂ ಒಂದು ಮೂಢನಂಬಿಕೆ ಇತ್ತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎರಡನೇ ದಿನ ಕಾಳಿಂಗ ಮನೆಯಲ್ಲಿ. ಇವತ್ತು ಕೂಡ ಒಂದು ಎಕ್ಸೈಟಿಂಗ್ ಡೇ ಆಗಲಿದೆ. ಯಾಕಂದರೆ ನಾವು ಇವಾಗ ಕಾಡೊಳಗಡೆ ಹೋಗ್ತಾ ಇದ್ದೀವಿ. ಒಂದು ಸ್ಪೆಷಲ್ ಆಗಿರೋಂಥ ಹಾವನ್ನ ಹುಡ್ಕೊಂಡು, ಹಾಗೆ ಒಂದು ಕಪ್ಪೆನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ಜೀವರಾಶಿಗಳ ಬಗ್ಗೆ ತಿಳ್ಕೊಳ್ಳೋವಂಥದ್ದಿದೆ. ಕಾಡೊಳಗಡೆ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ದೀನಿ ಬನ್ನಿ. ಜೆಡಿ ಆಲ್ರೆಡಿ ಬ್ಯುಸಿ ಇದ್ದಾರೆ ಒಂದು ಶೂಟ್ ಮಾಡೋದ್ರಲ್ಲಿ. ಏನದು? ಅದು ನೋಡಿ, ಜೇಡ ಇರುವೆನೇನೋ ತಿಂತಾ ಇದೆ. ಓ, ಅದಕ್ಕೆ ಪ್ರೆಡೇಟರ್ ಸ್ಪ್ರೇ ಆಗ್ಬಿಟ್ಟಿದೆ ಪಾಪ, ಅದು ಸಿಗಾಕೊಂಡಿದೆ. ಸೊ ತಿಂತಾ ಇದೆ, ಅದನ್ನು ತೆಗಿತು. ವಾವ್, ಹೆಂಗಿದೆ ಅಲ್ವಾ ಇದು ನೋಡಿ. ಬೆಳಗಿನ ಉಪಹಾರ ಸೇವಿಸ್ತಾ ಇದೆ ಅದು. ನಮಗೆ ಇನ್ನೊಬ್ರು ನನ್ನ ಟೀಮಿಂದ ಹೆಲ್ಪ್ ಮಾಡ್ತಾ ಇರೋದು ಮಿಸ್ಟರ್ ಲೆನಾರ್ಡ್. ಏನಿದೆ ಇವತ್ತು ಪ್ಲಾನು? ಸೊ ಇವತ್ತು ಅದೇ ಕಾಡು ಒಳಗಡೆ ಹೋಗೋದಿದೆ, ಮತ್ತು ರಸಲ್ ಸ್ವಲ್ಪ ನೋಡೋಣ ಅಂತ. ರಸಲ್ಲು, ವೈಪರು, ಮತ್ತು ಅದು ಬಿಟ್ಟರೆ ಲೈಕ್ ಕಾಳಿಂಗ ಈ ಸೀಸನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದರು. ಸೊ ಲಕ್ಕಿದ್ರೆ ಸಿಗ್ಬೋದೇ ಏನೋ. ತಲೆ ನೋಡಿ ಹೆಂಗೆ ಆಡಿಸ್ತಾ ಇದೆ ಅದು. ಜಡಿ ಹಾಗೆ ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಅದು ಹೊಟ್ಟೆ ಇದನ್ನು ನೋಡಿ, ಅದು ಉಸಿರಾಡ್ತಾ ಇರೋವಂಥದ್ದು ಹೆಂಗಿದೆ. ವಾವ್, ಸಖತ್ತಾಗಿದೆ ಇದು. ಉಸಿರಾಡ್ತಾ ಇರೋದು ಹಾಗೆ ತೊಗೋಬೇಕು. ಓ, ಗುಡ್ ಮಾರ್ನಿಂಗ್ ಸರ್. ನಿದ್ದೆ ಆಯ್ತಾ? ಹಾಂ, ಚೆನ್ನಾಗಿತ್ತು ಸರ್. ಕಾಡಿಂದು ಶಬ್ದ ಕೇಳಿ ನಿದ್ದೆ ಮಾಡಿದ್ದೇನೆ. ಸಖತ್ ಮಜಾ, ಒಂಥರ ಜೋಲಾಲಿ ಥರ ಇತ್ತು. ಇಲ್ಲಿ ಯಾರಿದ್ದಾರೆ ಬೆಳಗ್ಗೆ ನಿಮಗೆ? ನಿಮ್ಮ ಅತಿಥಿ ನೋಡಿ. ಇದು ಒಂದು ರೀತಿ ಓತಿಕೇತ. ಇದು ಎಂಡಮಿಕ್, ಇಲ್ಲಿ ಮಾತ್ರ ಸಿಗುತ್ತೆ, ಅಂದರೆ ಪಶ್ಚಿಮ ಘಟ್ಟದಲ್ಲಿ ಮಾತ್ರ. ಇದು ಮೊನಿನೋಸೋರಸ್ ರುಕ್ಸಿ ಅಂತೀವಿ, ಅಂದರೆ ರುಕ್ಸಸ್ ಲಿಸರ್ಡ್. ಇದಕ್ಕೊಂದು ಹೆಸರು ಇಟ್ಟಿದ್ದೀರಾ? ಇದಕ್ಕೆ ಹೆಸರು ನೋಡಿ, ಅದೇ ತಲೆಯಲ್ಲಿ ಏನೋ ನಮ್ಮ ಡೈನೋಸರ್ಸ್ ತರ ಇದವಲ್ಲ. ಹೌದು ಹೌದು ಸರ್, ಹತ್ತಿರದಿಂದ ನೋಡಿದ್ರೆ ಹೌದು ಆ ಸ್ಟ್ರಕ್ಚರ್. ಹೌದು, ಇದು ಗಂಡು. ಹೇಗೆ ಸರ್? ಇದು ಕೆಂಪು ಇದೆಯಲ್ಲ, ತಲೆ ಸ್ವಲ್ಪ ಕೆಂಪಿದೆ, ಬಾಡಿ ಎಲ್ಲ ಸ್ವಲ್ಪ ಬ್ರೌನ್ ಇಲ್ಲ ಬ್ಲ್ಯಾಕ್ ಇರುತ್ತೆ. ಹೆಣ್ಣು ಬಂದು ಕಂಪ್ಲೀಟ್ ಬ್ರೌನ್, ಅಂದ್ರೆ ಈ ಕಲರ್ ಅಲ್ಲಿ ಇರುತ್ತೆ ಸ್ವಲ್ಪ. ಈ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಕೆಂಪು ಬರೋದಿಲ್ಲ ಅದಕ್ಕೆ. ಅದು ಗಂಡು ಹೆಣ್ಣು. ಬಹುಶಃ ಇದು ನಿಮ್ಮ ಜೊತೆನೇ ಇರುತ್ತೆ ಅನ್ಸುತ್ತೆ, ಅದಕ್ಕೆ ನೀವು ನೋಡಿ ಹೆದರ್ಕೊಂಡಿಲ್ಲ. ಏನಿಲ್ಲ, ನಾವು ಅದ್ರ ಜೊತೆ ಏನೋ ಅನ್ಯೋನ್ಯವಾಗಿ ಇರ್ತೀವಿ ಅಷ್ಟೇ. ನಾವು ಏನು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ. ಅದು ನೋಡಿ ಆರಾಮಾಗಿ ನನ್ನ ನೋಡ್ತಾ ಇದೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ಹೌದು ಹೌದು, ನಾವು ಅದನ್ನ ಡಿಸ್ಟರ್ಬ್ ಮಾಡದೇ ಇರೋವರೆಗೂ ಅದು ಏನು ಮಾಡೋದಿಲ್ಲ, ಇನ್ನೇನಿಲ್ಲ ಅಷ್ಟೇ. ಮತ್ತೆ ಇದರಲ್ಲಿ ಒಂದು ಮೂಢನಂಬಿಕೆನೂ ಇದೆ ಅಲ್ಲ, ಬ್ಲಡ್ ಸಕ್ಕರ್ ಅಂತಾರೆ ಇಂಗ್ಲಿಷಲ್ಲಿ. ಗಾರ್ಡನ್ ಲಿಸರ್ಡ್ ಅವ್ರ ಬ್ಲಡ್ ಸಕ್ಕರ್ ಅಂತಾರೆ, ಅಂದ್ರೆ ರಕ್ತ ಹೀರುತ್ತೆ ಅಂತ ಮೊದಲಿಂದನೂ ಒಂದು ಮೂಢನಂಬಿಕೆ ಇತ್ತು. ಬಟ್ ದಟ್ಸ್ ನಾಟ್ ಟ್ರೂ. ನೋಡಿ, ಹೌದು, ಒಂದ್ಸಲ ಬಿದ್ದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಯೂಸ್ ಮಾಡ್ಕೊಳ್ತೀನಿ. ಆಗುಂಬೆ ಕಾಡಿನಲ್ಲಿ ಜೀವ ವೈವಿಧ್ಯತೆಗಳ ಜೊತೆಗೆ ಈ ಸಣ್ಣ ಸಣ್ಣ ಶಿಲೀಂಧ್ರಗಳಿರ್ಬೋದು, ಹಣಬೆಗಳಿರ್ಬೋದು, ಸಸ್ಯ ಜೀವರಾಶಿಗಳು ಇದೆಯಲ್ಲ, ಅದರ ಒಂದು ಸೌಂದರ್ಯನ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ ಈ ಥರ ಒಂದು ಹಣಬೆಗಳನ್ನ ನಾವು ಕಾಣ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಓ, ಆ್ಯಕ್ಚುಲಿ ಇದು ಸರ್ ರೈನ್ ಫಾರೆಸ್ಟ್ ಅಂದರೆ ರೈನ್ ಫಾರೆಸ್ಟ್ ಅಂದರೆ ಏನು ತಿಕ್ ಆಗಿದೆ ನೋಡಿ. ಕ್ಯಾನಪಿ ಅಂದರೆ 90%
ಕ್ಯಾನಪಿ ಅಂದರೆ ಬರೀ 10% ಮಾತ್ರ ಬಿಸಿಲು ಹೌದು. ಭೂಮಿಗೆ ತಾಕುತ್ತೆ ಇಲ್ಲಿ. ಚಪ್ರ ಕಟ್ಟಿರೋ ಥರ ಕಾಣಿಸ್ತಾ ಇರೋಂತಹ ಜಾಗ ಇದು. ಒಂದು ಸ್ವಲ್ಪನೂ ಸೂರ್ಯನ ಬೆಳಕು ಕೆಳಗಡೆ ಬರೋದಕ್ಕೆ ಅವಕಾಶನೇ ಕೊಡದೇ ಇರೋ ಥರ ಎಲೆಗಳು ಒಂದು ಸುಂದರವಾಗಿರೋಂತಹ ಚಪ್ರನ ಕಟ್ಟಿವೆ. ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ಮಳೆ ಬಂದು ಎಲ್ಲ ಈ ಮಳೆಯಲ್ಲಿ ನಡೆಯೋದೇ ಸರ್ ಒಂದೊಂದು ಕಡೆ ನೋಡ್ತಾ ಹೋಗ್ಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಓ ಸರ್, ಒಂದೊಂದು ನಿಮಿಷನೂ ಹಾಗೆ ಮಿಸ್ ಆಗುತ್ತೆ. ನಾವು ಸ್ವಲ್ಪ ಗಮನ ಕೊಟ್ಟಿಲ್ಲ ಅಂದರೆ ಅದು ನೋಡಿ ಎಷ್ಟು ವೆಲ್ ಕ್ಯಾಮೋಫ್ಲಾಜ್ಡ್ ಅಲ್ವಾ, ಆ ಗಿಡ ಮಧ್ಯೆ ಕಾಣಿಸೋದೇ ಇಲ್ಲ. ಓ ಮೈ ಗಾಡ್, ಇಷ್ಟು ಹತ್ರದಿಂದ ಒಂದು ಹಸಿರು ಹಾವನ್ನ ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ತಲೆನ ಗಮನಿಸ್ಬೋದು ನಾವು. ಬಾಣದ ಆಕಾರದಲ್ಲಿದೆ ತಲೆ. ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಇದನ್ನು ಕೇಳ್ತಾ ಇದ್ದಿದ್ದು ಕಣ್ಣಿಗೆ ಹೊಡೆಯುತ್ತೆ, ಬಾಣ ಥರ ಕಣ್ಣಿಗೆ ಚುಚ್ಚುತ್ತೆ ಅಂತ. ನನ್ಗೆ ಅದೇ ಭಯ ಆಗ್ತಿದೆ ಇವಾಗ. ಇಲ್ಲ, ಆ ಥರ ಏನಿಲ್ಲ. ಅದೊಂದು ಮೂಢನಂಬಿಕೆ. ಒಂದು ರೀತಿಯಲ್ಲಿ ಒಳ್ಳೇದೇ. ನೀವು ಅದ್ರ ತಂಟೆಗೆ ಹೋಗ್ಬೇಡಿ ಅಂತ ನಮ್ಮ ಹಿರಿಯರು ಹೇಳಿರ್ಬೋದು. ಒಳ್ಳೇದೇ ಅದು ಅಲ್ವಾ, ತಂಟೆಗೆ ಹೋಗ್ಬೇಡಿ. ಬಟ್ ಆ ಮೂಢನಂಬಿಕೆಯಿಂದ ಒಂದು ಹಾವನ್ನ ಸಾಯಿಸಬಾರ್ದು. ಆದ್ರೆ ಅದಕ್ಕೆ ಪ್ರೂವ್ ಮಾಡ್ಬೇಕಂತ ನೋಡಿ ನಾನು ಇಷ್ಟು ಹತ್ರದಲ್ಲಿ ಇದ್ದೀನಿ. ನಮ್ಮ ಕಣ್ಣಿಗೆ ಚುಚ್ಚುತ್ತಾ ಇಲ್ಲ ಅದು ಅಲ್ಲ. ನೋಡಿ ಇದು ಯಾವ ಥರ, ಇದು ಮರದ ಮೇಲೆ ಇರುವಂತಹ ಹಾವುಗಳ ಇದು ಹೇಗೆ? ಹೌದು, ಇದು ಯಾವಾಗಲೂ ಆದಷ್ಟು 90% ಮರದಲ್ಲೇ ಇರ್ತದೆ. ಯಾವಾಗಾದ್ರೂ ಕೆರಡೆ ಬರ್ಬೋದು ಅಷ್ಟೇ. ಕಪ್ಪೆ, ಈಗ ನಾವು ಓತಿಕತೆ ನೋಡಿದ್ವಲ್ಲ ಅದು, ಮತ್ತೆ ಪಕ್ಷಿಗಳನ್ನ ತಿನ್ನುತ್ತೆ. ಇದು ಪಕ್ಷಿಗಳು ತಿನ್ನುತ್ತೆ. ಹೌದು, ಚಿಕ್ಕ ಚಿಕ್ಕ ಪಕ್ಷಿಗಳು ತಿನ್ನುತ್ತೆ. ಇದು ಎಷ್ಟು ಕಲರ್ ಹಂಗೆ ಬ್ಲೆಂಡ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ. ನನ್ನ ಕಣ್ಣು ಕಾಣಿಸ್ಲೇ ಇಲ್ಲ, ಅದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸಿದೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಹತ್ರದಿಂದ ನೋಡಿ ಬನ್ನಿ. ಓ, ನಮ್ಮ ಕಡೆನೇ ತಿರುಗ್ತಿದೆ. ತುಂಬ ಚೆನ್ನಾಗಿದೆ ಸರ್, ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅಲ್ಲ. ಗುಡ್, ಬನ್ನಿ, ಅದು ಪಾಡ್ಗದಿರಲಿ, ನಾವು ಮುಂದೆ ಹೋಗೋಣ. ಕಾಡಿನಲ್ಲಿ ಎಂತೆಂಥ ಶಬ್ದಗಳು ಕೇಳಿಸುತ್ತೆ ಅಂದರೆ, ಸರ್ ಅದು ಯಾವ ಶಬ್ದ ಇದು? ಸ್ಕ್ವಿರಿಲ್ ಅದು? ಓ ಓಕೆ, ಯಾವುದೋ ಒಂದು ಅಳಿಲು, ಸ್ಕ್ವಿರಿಲ್ ಅಂತ ಏನು ಹೇಳ್ತಾರೆ, ಅದದೇ ಒಂದು ಪ್ರಭೇದ. ಅದು ಶಬ್ದ ಮಾಡ್ತಾ ಇದೆ. ಬಹುಶಃ ಬೇರೆ ಯಾರಿಗೇನೋ ಒಂದು ಕಮ್ಯುನಿಕೇಷನ್ ಮೆಸೇಜ್ ಕೊಡ್ತಿದೆ ಅನಿಸುತ್ತೆ. ಕಾಳಿಂಗ ಮನೆ ಸುತ್ತಮುತ್ತನೇ ಒಂದು ಸಣ್ಣ ತೊರೆ, ಸುತ್ತಮುತ್ತ ನಾವು ಜಲಚರಗಳು ಮತ್ತು ಈ ಜೀವರಾಶಿಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಅದು ಡ್ಯಾನ್ಸಿಂಗ್ ಫ್ರಾಗ್ ಬಗ್ಗೆ ಕೇಳಿದ್ದೆ, ನಾನು ನೋಡಿದ್ದೆ ಕೂಡ. ಅದು ಇಲ್ಲೆಲ್ಲಾದ್ರೂ ಇರುತ್ತಾ ಇಲ್ಲ ಹೇಗೆ? ಇಲ್ಲೇ ಇರುತ್ತೆ. ಅವು ನಿಧಾನವಾಗಿ ಹೋಗುವಂಥ ಒಂದು ರಿವರ್ ಸ್ಟ್ರೀಮ್ಸಲ್ಲಿ ಸಿಗುತ್ತೆ.